So we are getting inside the car to go to Asan. Let's go in a ಗಾಡಿ ರಿವರ್ಸ್ ಪಾರ್ಕ್ ತೆಗೆದುಬಿಡೋಣ ಹಾಸನ್ಗೆ ಹೈವೇ ಹತ್ಬಿಡೋಣ. So my family went for shopping like mehndi and some bangles. After that we will leave. We'll go for Asan highway and Valanasipura. That's a place we want to go. There is a engagement is there, one of my family's engagement. Let's go how it will be and I'll show you in my channel. Thank you. ಯಾಕೆ ರೋಡ್ ಹೊತ್ತಕ್ಕೂ ಹೊಂಟಾಗಿದ್ದೀನಿ ಮೈಸೂರು ಕಟ್ಟಾಯ್ತು ಬೇಜಾರಾವಿಲ್ಲ ಒಳ್ಳೆ ನಿನ್ ಕೆಲ್ಸ ನೀವು ಏನೆಲ್ಲ ಇರ್ತಾರೆ ಮಾಡ್ಕೊಂತಾರೆ ಏನೋ ಹಳೆ ಕೆಲಸ ಆದ್ರೆ ರಜಾ ಹಾಕ್ಬೋದು ಹೊಸ್ದಾಗಿ ಸೇರ್ಲ ಕೆಲಸ ಇರ್ಲಿಲ್ಲ. So we came to Udupi Grand to eat food and we will go to Valanasipura. We'll see what kind of food we can get here. I'm hoping for the masala dosa. ಸೊ ಇವಾಗ ನಾವು ಹೊಳೆನರಸೀಪುರದಿಂದ ಬಾಗಿವಾಳಗೆ ಹೋಗ್ತಾ ಇದೀರಿ. ಬಾಗಿವಾಳಲ್ಲಿ ಯಾವ ತರ ಇರುತ್ತೆ ವೆದರ್, ಯಾವ ತರ ವಿಲೇಜಸ್ ಇರುತ್ತೆ ನಿಮಿಷ ನಿಮಗೆ ತೋರಿಸ್ತೀನಿ ಬನ್ನಿ. June will also I need. Only if you share that I can proceed. I think so they are putting chapras. ನೋಡ್ಬೋದು ಈಗ ಜಮೀನ್ ಹತ್ರ ಬಂದಿದ್ದೀನಿ. ನೀರ್ ನೋಡಿ, ನಾಳೆ ಮಳೆ ಇಲ್ಲ ಬೆಂಗಳೂರಲ್ಲಿ ಅಂತೀರಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮಳೆ. ಮತ್ತೆ ಇಲ್ಲೊಂದು ತೋರಿಸ್ತೀನಿ ನಿಮ್ಗೆ, ಅಲ್ಲಿ ಬಾಳೆನಿದೆ, ಅಲ್ಲಿ ಕಾಣಿಸ್ತಾ ಇದೆಯಾ ಬಾಳೆನಿದೆ. ಅದ್ ಬಿಟ್ರೆ ಅಲ್ಲಿ ಆರೆಂಜ್ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಆರೆಂಜ್. ಇನ್ನ ಅದು ಹಣ್ಣ ಆಗಿಲ್ಲ, ಒಂದೆರಡು ಹಣ್ಣು ಆಗಿರ್ಬೇಕು. ಪ್ಲೇಸ್ ಅಂತೂ ಹೆವೆನ್ ತರ ಇದೆ. ಊರಿಗೆ ಬಂದ್ರೆ ಇದೇ ಮಜಾ. ಊರಿಗೆ ಬಂದಾಗೆಲ್ಲ ಇಲ್ಲಿಗೆ ಬರ್ತೀನಲ್ವಾ, ನಮ್ಗೆ ಇದೇ ಖುಷಿ. ನೋಡಿ ಅಲ್ಲೆಲ್ಲ ನಿಮ್ಗೆ ಕೆಲಸ ಮಾಡ್ತಾ ಇದಾರೆ, ಏನೋ ಆಗ್ತಾ ಇದಾರೆ. ಜೋಳಕ್ಕೆ ಔಷಧಿ ಹೊಡಿತಾ ಇದಾರೆ. ಊರೇ ಮಜಾ ಕಣ್ರಿ, ಏನೇ ಹೇಳ್ರಿ ನೀವು. ನೋಡ್ಬೋದು ಹಣ್ಣು ಗಿಣಿ ತಿನ್ಬಿಟ್ಟಿದೆ. ಆ ಗಿಣಿ ತಿಂದಿರೋ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಅಂತಾರೆ ಊರಲ್ಲಿ. ಪ್ಲೇಸು ಸಖತ್ತಾಗಿದೆ. ಈಗ ತೋಟ ಒಳಗಡೆ ಹೋಗ್ಬೇಕು. ಅಡಿಕೆ ಮರ, ನೀರಾವರಿ, ಮಳೆ ಬಿದ್ದಿದೆಯಲ್ಲ, ತೋಟ ಸ್ವಲ್ಪ ಪಿಚ್ಕ ತರ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬನ್ನಿ ಹೋಗೋಣ, ತೋರಿಸಿ ನಿಮ್ಗೆ ತೋಟ ಯಾವ ತರ ಅಂತ. ಅಡಿಕೆ ಮರ ಜಾಸ್ತಿ ಆಗಿದ್ದಾರೆ, ಇದೆಲ್ಲ ನೋಡ್ಬೋದು ನೀವು. ನಾಳೆ ಇದು ನೋಡ್ಬೋದು. ಇಲ್ಲಿ ಏನಂದ್ರೆ ಹುಷಾರಾಗಿ ಇಳಿಬೇಕು, ಯಾಕಂದ್ರೆ ಕೊಚ್ಚೆ ಆಗಿರುತ್ತಲ್ವಾ. ಬಾಳೆ ಈ ಸರಿ ಬಿಟ್ಟಿಲ್ಲ ತೋಟದಲ್ಲಿ, ಆ ಕಡೆ ಬಿಟ್ಟಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಸೂಪರ್ ಆಗಿದೆ ಪ್ಲೇಸ್. ಫುಲ್ಲು ಅಡಿಕೆ ಮರ ಎಲ್ಲ ಕಡೆ. ಸನ್ಫ್ಲವರ್ ತರ ಇದೆ, ಆದ್ರೆ ಸನ್ಫ್ಲವರ್ ಅಲ್ಲ, ಅದು ಬೇರೆ ಜಾತಿ ಗಿಡ. ಇಲ್ಲೆಲ್ಲ ಅಡಿಕೆ ಮರ, ಎಷ್ಟು ಚೆನ್ನಾಗಿದೆ ಅಡಿಕೆ ಮರ ನೋಡಿ. ಇಳಿತಾ ಇದ್ರೆ ನನಗೆ ಭಯ ಆಗ್ತಾ ಇದೆ, ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅಂತ. ಸೊ ನೋಡ್ಬೋದು ಅಡಿಕೆ ಮರ, ಅಲ್ಲಿ 2 ಅಡಿಕೆ ಮರ ಬಿದ್ದೋಗ್ಬಿಟ್ಟಿದೆ. ಮಳೆಗೆ ಸಪೋರ್ಟ್ ಆಗಲ್ವಲ್ಲ, ಕೊಚ್ಚೆ ಆಗ್ಬಿಡುತ್ತಲ್ಲ, ಬಿದ್ದೋಗ್ಬಿಡುತ್ತೆ. ಅದೇ ತುಂಬಾ ಚೆನ್ನಾಗಿದೆ ನೋಡಿ. ಈ ಕಡೆ ಎಲ್ಲ ಲೈನಲ್ಲಿ ಬಾಳೆ ಇದು ಹಾಕ್ತಾರೆ. ಏನಂದ್ರೆ ಒಂಥರ ಇಲ್ಲಿ ಬಾಗಿವಾಳಲ್ಲಿ ನೀರ್ ಸಪ್ಲೈ ತುಂಬಾ ಚೆನ್ನಾಗಿದೆ ಈ ಜಮೀನ್ ಮಾಡೋದಕ್ಕೆ. ಇಲ್ಲಿ ಏನಂದ್ರೆ ಕುಂಟೆ ಲೆಕ್ಕ ಕೊಡೋದು, ಇಲ್ಲಿ ಎಕರೆ ಗಟ್ಲೆ ಕೊಡಲ್ಲ, ಕುಂಟೆ ಲೆಕ್ಕ ಕೊಡ್ತಾರೆ. ಕುಂಟೆ ಲೆಕ್ಕ ತಗೊಬೋದು. ಜಮೀನ್ ಮಾಡೋರಿದ್ರೆ ತಗೊಳ್ಳಿ, ಏನೋ ಮನೆ ಕಟ್ತೀನಿ ಅಂದ್ರೆ ಸರಿ ಬರಲ್ಲ ನೋಡಿ ಈ ತರ. ಇಲ್ಲಿ ಯಾಕಂದ್ರೆ ನೋಡಿ, ಒಂದ್ ತೆಂಗಿನ ಮರ 50,000 ಹೇಳ್ತಾರೆ, ಒಂದ್ ಅಡಿಕೆ ಮರ 70,000 ಹೇಳ್ತಾರೆ, ಇಲ್ಲ 40,000 ಹೇಳ್ಬೋದು, ಹೇಳಕ್ಕಾಗಲ್ಲ. ನೋಡಿ ಯಾವ ಸೈಜಲ್ಲಿ ತೆಂಗಿನಕಾಯಿ ಇರ್ಬೋದು, ಅದು ಎಂತ ಸೈಜ್ ಐತೆ ನೋಡ್ರಿ, ಹೆಂಗ್ ಬಿದ್ದಿದೆ. ಎಲ್ಲ ಬಾಳೆ ಕೊಂಬೆ, ಸಖತ್ತಾಗಿದೆ ಪ್ಲೇಸ್. ನೇಚರು ಯಾವಾಗ್ಲೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಅದಕ್ಕೆ ಬಾಗೇವಾಡಿಗೆ ನಾವು ಬರೋದು ತುಂಬಾ ಚೆನ್ನಾಗಿದೆ. ಹೇಳ್ತಾ ಇದ್ನಲ್ಲ ತೆಂಗಿನಕಾಯಿ ಬಿದ್ದಿರೋದು, ಯಾವ್ದೋ ಮರದ್ದು, ಇಲ್ಲಿ ಯಾವ್ದೋ ದೊಡ್ಡ ಮರದ್ದು
ಸಖತ್ತಾಗಿದೆ. ಏನೋ ಒಳಗಡೆ ವೇಟ್ ಇಲ್ಲ, ಆದರೆ ವೇಟ್ ಇಲ್ಲ. ನನ್ನ ತಲೆ ಅಷ್ಟು ದಪ್ಪ ಇದೆ, ಇನ್ನೆಷ್ಟು ದೊಡ್ಡದಿರ್ಬೋದು. ನೀರು ಸ್ವಲ್ಪ ಇದೆ, ಕೊಳ್ತೋಗಿರ್ಬೇಕೇನೋ. ಹಂಗೆ ಬಿದ್ದರೆ ಕೆಲವೊಂದು ಕೊಳ್ತೋಗ್ಬಿಡುತ್ತೆ, ಇಲ್ಲ ಒಡೆದು ನೋಡಿದ್ರೆ ಗೊತ್ತಾಗುತ್ತೆ ಏನಿದೆ ಅಂತ. ಒಂದ್ಸಲಿ ಒಡೆದು ನೋಡೋಣ, ಏನಾದರೂ ಸಿಕ್ಕಿದ್ರೆ ಇದೊಳಗಡೆ ನೀರು ಕುಡಿಯೋಣ, ಇಲ್ಲ ಅಂದರೆ ಬಿಸಾಕ್ಬಿಡೋದು. ಹಿಂಗೆ ನೋಡಿ ಹೆಂಗಿದೆ ನೇಚರು, ಸಕ್ಕತ್ತಾಗಿದೆ, ಪೀಕಲ್ಲಿದೆ ನೇಚರ್. ಹಾಂ, ಇಲ್ಲೊಂದು ಬಿಟ್ಟಿದೆ ಬಾಳೆದು. ಹಾಂ, ಬಾಳೆ ಗಿಡ ನೋಡಿ. ಹಿಂಗೆ ಊರಲ್ಲಿ ಹಬ್ಬ ಆದರೆ ಬಾಳೆ ಗಿಡ, ಬಾಳೆಗೊನೆಯಲ್ಲಿ ತಿನ್ನೋದು ನೀವು. ಅದೇ ಎಲ್ಲರೂ ಈಗ ಕೆಲವೊಬ್ರು ಬಾಳೆಗೊನೆಯಲ್ಲಿ ತಿನ್ನೋದು ತುಂಬ ಒಳ್ಳೇದು ಅಂತಾರೆ, ಮತ್ತೆ ನ್ಯಾಚುರಲ್ಲು, ಆರೋಗ್ಯ ಕೆಡಲ್ಲ. ಬಾಳೆಗೊನೆ ತುಂಬ ಒಳ್ಳೆಯದು. ಈಗೆಲ್ಲ ಪ್ಲೇಟ್ಸು ಅವೆಲ್ಲ ಒಳ್ಳೇದಲ್ಲ, ಬಾಳೆಗೊನೆಯಲ್ಲಿ ಸಿಗಲ್ಲ ಕೆಲವೊಂದು ಕಡೆ. ಕೆಲವ್ರು ಈಗಲೂ ಬಾಳೆಗೊನೆನ ಈಗಲೂ ಕೂಡ ಯೂಸ್ ಮಾಡ್ತಾರೆ, ಅಷ್ಟು ಪವಿತ್ರ. ವಾಪಸ್ ಹೋಗೋಕೆ ಟೈಮ್ ಬಂತು. ಬಾಗೇವಾಡಿಯಿಂದ ಊರಿಗೆ ಹೋಗ್ಬೇಕು. ಟಿಫನ್ನು ಅಲ್ಲಿ ಮಾಡ್ತಾರೆ, ಈಗ ಟಿಫನ್ ತಿನ್ಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಮಲ್ಕೊಬೇಕು. ಆಗ್ಲಿಂದ ಗಾಡಿ ಓಡಿಸಿ ನನಗೂ ಸುಸ್ತಾಗಿದೆ. 6 ಅವರ್ ಆಗೋಯ್ತು. ಸ್ವಲ್ಪ ಲೇಟಾಗಿ ಬಿಟ್ಟರೆ ಲೇಟ್ ಆಗೋಯ್ತು ಕಾರ್ ಓಡಿಸಿ, ಅದಕ್ಕೆ ವಾಪಸ್ ಹೊರಟ್ಬಿಡೋಣ. ಜಮೀನ್ ನಂದು ವಿಡಿಯೋ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಇದೆ, ಬೇಕಾದರೆ ನೀವು ನೋಡ್ಕೊಬೋದು. ಏನಂದರೆ ಇಂಥ ಪ್ಲೇಸಲ್ಲಿ ಒಂದು ಸಾಂಗ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ನೇಚರ್ಗೆ ಒಂದು ಸಾಂಗ್ ಹಾಕಿದ್ರೆ, ಒಂದು ಸಾಂಗ್ ಹಾಕ್ತೀನಿ ಕೇಳಿಸ್ಕೊಳ್ಳಿ. ಇನ್ನೊಂದೇನೆಂದರೆ ಜನ ಆಯುಸ್ ಜಾಸ್ತಿ ಇಲ್ಲಿ, ಎಲ್ಲ 100 ವರ್ಷ ಮೇಲೆ ಬದುಕ್ತಾರೆ. ಯಾಕಂದರೆ ನೇಚರ್ ಹಂಗಿದೆ. ಹೊಲದಲ್ಲಿ ಕೆಲಸ ಮಾಡೋದಾಗಿರಲಿ, ಮುದ್ದೆ ತಿಂತಾರೆ, ಎಲ್ಲ ನ್ಯಾಚುರಲು. ಗಿಡಿಸನ್ ಏನೂ ಹಾಕಲ್ಲ. ಗಿಡಕ್ಕೆ ಸ್ವಲ್ಪ ಹಾಕೊತಾರೆ, ಇನ್ನು ಅವ್ರು ಬೆಳ್ಕೊಳೋದಲ್ಲಿ ಏನೂ ಹಾಕಲ್ಲ. ತರಕಾರಿ ಮನೆ ಹತ್ರನೇ ಬೆಳ್ಕೊತಾರೆ. ಹಳ್ಳಿ ವಾತಾವರಣ, ಆ ಸ್ಮೆಲ್ಲು, ಆ ಹಸು, ಅದೆಲ್ಲ ನ್ಯಾಚುರಲ್ ಅಲ್ವಾ. ಅವ್ರ ಆಯುಸ್ಸು ಜಾಸ್ತಿ ಇರುತ್ತೆ, ಮತ್ತು ಆಕ್ಸಿಜನ್ ಲೆವೆಲ್ಲು ತುಂಬ ಹೈ ಇರುತ್ತೆ ಇಲ್ಲಿ. ಒಂದು ಒಳ್ಳೆ ಪ್ಲೇಸು ನೇಚರು. ಹಳ್ಳಿ ಅನ್ನೋದು ಅದಕ್ಕೆ ಎಲ್ಲರೂ ಕೂಡ ತುಂಬ ಇಷ್ಟಪಡೋದು. ಆದರೆ ಇರೋಕ್ಕಾಗಲ್ಲ, ಏನಂದರೆ ಬೆಂಗಳೂರು ಜೀವನ ಮತ್ತು ದುಡಿಮೆ ಅಂತ ಅಂದಮೇಲೆ ಹೋಗಲೇಬೇಕು. ಅವಾಗವಾಗ ಬಂದು ಊರಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಲೈಫ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನೋಡಿ, ನಾಳೆ ಅಲ್ಲಿ ಅಜ್ಜಿ ಬಟ್ಟೆ ಒಗಿತಾ ಇದ್ದಾರೆ ನೋಡಿ. ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ ಅಂತ ಕೇಳ್ತಿರಲ್ಲ, ಅವ್ರು ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆ ಒಗಿತಾ ಇದ್ದಾರೆ. ವಾಷಿಂಗ್ ಮಿಷಿನಲ್ಲಿ ಒಗಿತಿರಲ್ಲ ಎಲ್ಲರೂ, ಸ್ಟ್ರೆಂತ್ ಬರಲ್ಲ. ಈ ಥರ ಬಟ್ಟೆ ಒಗೆದ್ರೆ ಈ ಕಡೆ ಈ ಥರ ಸ್ಟ್ರೆಂತ್ ಬರುತ್ತೆ, ಅದಕ್ಕೆ ಆರೋಗ್ಯ ಅವ್ರಿಗೆ. ಸೊ ಈಗ ಅವ್ಯಾನು ನನಗೆ ವಾಟರ್ ಕೊಡ್ತಾ ಇದ್ದಾನೆ, ನೀರು ತಂದಿಡ್ತಾ ಇದ್ದಾನೆ. ಅವನು ಅಷ್ಟು ದೊಡ್ಡ ಹುಡುಗ ಆಗಿದ್ದಾನೆ. ಇವಾಗ ನಾವು ಟಿಫನ್ ತಿನ್ಕೊಂಡು ತಿರ್ಗಾ ಊರೊಳಗಡೆ ಹೋಗ್ಬೇಕು. ಅವ್ಯಾನ್, ಹಾಯ್ ಮೇಡಮ್. ಸೊ ಮೇಲ್ ನೋಡ್ಬೋದು ಒಂಥರ ಇದೆ ಅಂತ, ಸಖತ್ತಾಗಿದೆ ಪ್ಲೇಸು. ಇನ್ನೊಂದೇನೆಂದರೆ ಜೋಳ ಇನ್ನೂ ಟೈಮ್ ಬಂದಿಲ್ಲ. ಜೋಳ, ಕಬ್ಬು ಹಾಕ್ತಾರೆ, ಮತ್ತು ಬೆಂಡೆಕಾಯಿ ಹಾಕಿದ್ದಾರೆ. ಸಖತ್ತಾಗಿದೆ, ಹೆಂಗಿದೆ ಪ್ಲೇಸ್ ನೋಡಿ. ಬೆಂಡೆಕಾಯಿ ಕೂಡ ನಾರ್ಮಲ್ ಅಂದರೆ ನಾರ್ಮಲ್ಲು ತೋರಿಸ್ತೀನಿ ನಿಮಗೆ. ಈಗ ನೋಡಿ ಹಂಗೆ ಬೆಂಡೆಕಾಯಲ್ಲಿ ಇತ್ತಲ್ಲ, ಇನ್ನೂ ಬೆಳೆದಿಲ್ಲ ಸರಿಯಾಗಿ, ಆದರೆ ತುಂಬ ಚೆನ್ನಾಗಿದೆ ಪ್ಲೇಸು. ನೋಡ್ಕೊಂಡು ಓಡಾಡಬೇಕು. ಈ ಥರ ನ್ಯಾರೋ ಹಿಡಿಯುತ್ತಲ್ವಾ. ತೆಂಗಿನಕಾಯಿ ನೋಡಿ, ಅದನ್ನೇ ಕೀಳಬೇಕು. ಈಗ ಮಚ್ಚೆಲ್ಲ ಎತ್ಕೊಂಡ್ಬಂದಿರಿ, ತೆಂಗಿನಕಾಯಿ ಎಷ್ಟಾಗುತ್ತೆ ಅಷ್ಟು ಕೀಳೋದು. ಹೆಂಗೆ ನ್ಯಾರೋ ಆಗಿ ಹೋಗ್ಬೇಕಂದ್ರೆ, ಅಭ್ಯಾಸ ಇರೋರಿಗೆ ಓಕೆ, ಅಭ್ಯಾಸ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಣ್ಣು ಕುಸಿಯೋದು ಚೆನ್ನಾಗಿರ್ತದೆ ಪ್ಲೇಸ್. ನಡ್ರಿ ಇವಾಗ ಎಣ್ಣೀರ ಕೊಯ್ಯೋಣ. ನೋಡಿ ಇಲ್ಲಿ ಇಷ್ಟು ದಪ್ಪ ಇದೆ, ಒಂದೊಂದು ಕಾಯಿ ತಲೆ ಗಾತ್ರ ಇದೆ ನೋಡಿ. ಇವಾಗ ಹತ್ತಾ ಇದ್ರ ಮೇಲೆ. ಈ ಕಡೆ ತಲೆ ಮಗಳು ನೋಡು.
ಇವಾಗೆಲ್ಲ ಕಿತ್ತಿರೋ ಎಣ್ಣೀರನ್ನ ತಗೊಂಡು ಇದು ಒಳಗಡೆ ಹಾಕ್ಬಿಡು. ತಿರ್ಗಾ ಇನ್ನ ಅಲ್ಲಿ ಕೀಳ್ತಾ ಇದಾರೆ. ಈಗ ಎಷ್ಟಾಗುತ್ತೋ ಅಷ್ಟನ್ನ ಮೂಟೆ ಒಳಗಡೆ ಹಾಕ್ಬಿಟ್ಟು ಎತ್ಕೊಂಡು ಹೋಗೋದು. ಬೆಂಗಳೂರಲ್ಲಿ ಇದೇ ಕಾಯಿ 80 ರೂಪಾಯಿ, ಇಲ್ಲಿ ಫ್ರೀ. 80 ರೂಪಾಯಿ ಕಾಯಿ ಇಲ್ಲಿ ಫ್ರೀ. ಹೆಂಗೆ ಊರಂದ್ರೆ ಹೆಂಗೆ. ಅಲ್ಲಿಗೆ ಹೋಗ್ಬೇಕು ಕಾರ್ ಹತ್ರ. ತೆಂಗಿನಕಾಯಿ ಎಲ್ಲ ಎತ್ಕೊಂಡು ಹೋಗ್ತಾ ಇದಾರೆ ನೋಡಿ. ಏರಿ ಮೇಲೆ ಕಾರ್ ತಗೊಂಡ್ಬಂದಿದ್ದೀರಿ. ಏರಿ ಅಂದ್ರೆ ಇಷ್ಟಿರುತ್ತೆ ಜಾಗ, ಕಾರ್ ಹೋಗೋಸ್ ಅಷ್ಟೇ ಜಾಗ ಇರೋದು. ಅಂತ ಜಾಗದಲ್ಲಿ ಕಾರ್ ತಗೊಂಡ್ಬಂದಿರಿ. ಯಾಕಂದ್ರೆ ತೆಂಗಿನಕಾಯಿ ಎಲ್ಲ ಕಿತ್ಕೊಂಡು ಅಲ್ಲಿರೋ ಜಮೀನಿಂದ ಈಗ ಇಲ್ಲಿ ನಾಲೆ ಕೆಳಗಡೆ ಜಮೀನಿದೆ, ಅಲ್ಲಿ ಹೋಗ್ಬಿಟ್ಟು ನಾವೇನ್ ಮಾಡ್ತೀರಿ, ತೆಂಗಿನಕಾಯಿ ಆಗಿರ್ಲಿ ಬಾಳೆಹಣ್ಣು ಆಗಿರ್ಲಿ ಏನ್ ಸಿಗುತ್ತೋ ನೋಡೋಣ ಕಿತ್ಕೊಬೇಕು ಅಷ್ಟೇ. ಈಗೆಲ್ಲ ಹೋಗ್ತಾ ಇದ್ದೀರಿ ಗ್ರೂಪ್ ಅಲ್ಲಿ, ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲಿ ನೋಡ್ಬೋದು ಇಷ್ಟು ದೊಡ್ಡ ಮರ, ಅಲ್ಲಿ ತೆಂಗಿನಕಾಯಿ ಇರೋದು. ಇವಾಗ ಅವರು ಹತ್ತಾರೆ, ತೋರಿಸ್ತೀನಿ ನಾನು ಅಲ್ಲಿ ಕೆಳಗಡೆ ನಿಮಗೆ. ನಾಲ್ಕು ತುಂಡ ಇರ್ಲಿ. ನಿನ್ನೆ ಮನೆದಿಂದಾನೆ ಕುಯ್ಕೊಂಡು ಹೋಗೈತೆ ಬಂದು. ಅಲ್ಲೊಂದೆರಡ ಉಲ್ಟಾ ಇದ್ದು ಇಲ್ಲ ಇದಾ ಎಲ್ಲಿ ಇಲ್ಲಿಗ. ಮೇಲಿನ ಕೆಳಗೆ ಕುಯ್ಬೇಕು. ಹಿಂಗೆ ತಿರ್ಗಿಸ್ಕೋದ್ನ ಹೇಳಿದ. ಹಂಗೆ ಬೇರೆ ಹಾಕಲ್ಲ. ಕುರ್ಕಳಿ ಯಾರು ನಾನು ತರ್ತೀನಿ ಅಲ್ಲಿ. ಚೆನ್ನಾಗಿದೆ. ಸಕ್ಕತ್ತಾಗಿದೆ ಪ್ಲೇಸ್. ಎಲ್ಲ ಅಡಿಕೆ ಮರ, ಬಾಳೆ ಮರ, ತೆಂಗಿನಕಾಯಿ ಮರ ಎಲ್ಲ ಒಟ್ಟಿಗೆ.
ನವಿಲ್ ಕೂಗ್ತಾ ಇದೆ, ಕೂ ಅಂತ ಕೂಗ್ತಾ ಇದೆ ನವಿಲು. ಅಷ್ಟು ಸಕ್ಕದಾಗಿದೆ ನೇಚರು ಅಂತ ಅರ್ಥ. ಬಾಳೆ ದಿಂಡು, ಬಾಳೆ ಬಿಟ್ಟಿದೆ, ಇನ್ನ ಅದು ಕಾಯ, ಇನ್ನ ಹಣ್ಣು ಆಗ್ಬೇಕು. ಅದು ಕಾಯಿದೆ, ಹಣ್ಣು ಹಾಕ್ಬೇಕು. ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಕ್ಯಾಂಪ್ ಹಾಕೊಂಡು, ಕ್ಯಾಂಪ್ ಫೈರ್ ಹಾಕೊಂಡು ರಾತ್ರಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಕ್ಯಾಂಪ್ ಫೈರ್ ಹಾಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರೋ ಪ್ಲೇಸು. ಒಂದ್ಸಲಿ ವಿಸಿಟ್ ಮಾಡಬೇಕು. ಅದಕ್ಕೆ ಹಳ್ಳಿ ಚಂದ ಅಂತ ಹೇಳೋದು. ಸೊ ನೀವೆಲ್ಲ ಶಾಂಪೂ ಯೂಸ್ ಮಾಡ್ತೀರಲ್ವಾ, ಅದೇ ಥರ ಇದು ಶಾಂಪೂ ಗಿಡ ಅಂತಾರೆ. ಇಲ್ಲೆಲ್ಲ ಬೆಳೆಯುತ್ತೆ, ತೋರಿಸ್ತೀನಿ ನಿಮಗೆ, ನೋಡ್ಬೋದು ನೀವು. ನೋಡಿ ನೋಡಿ, ಇದು ನೀರು ನೋಡಿ, ನೋಡಿ ನೀರು. ಇದನ್ನ ಹಿಂಗೆ ಕ್ವೀಸ್ ಮಾಡಿ ತಲೆಗೆ ಹಚ್ಕೊತಾರೆ. ನೋಡಿ ಇದಲ್ಲಿ ನೀರು ಹೆಂಗಿದೆ, ಹಣ್ಣಾಗಬೇಕಿನ್ನ, ಹಣ್ಣಾಗ ಚೆನ್ನಾಗಿರುತ್ತೆ ನೋಡಿ. ಹಿಂಗೆ ಕ್ವೀಸ್ ಮಾಡ್ತೀರಿ ನೋಡಿ, ಹಿಂಗೆ ಕ್ವೀಸ್ ಮಾಡಿದ್ರೆ ನೋಡಿ, ಇದೇ ಶಾಂಪು ಗಿಡ. ಕೈ ಹಂಗೆ ಕೈ ತೊಳ್ಕೊಂಬಿಡ್ಬೋದು ಆ ಥರ. ತುಂಬ ಫೇಮಸ್ ಇಲ್ಲಿ. ಲೊಕೇಶನ್ ನೋಡಿ ಹೆಂಗಿದೆ ಅಂತ, ಸೂಪರ್ ಆಗಿದೆ ಲೊಕೇಶನ್. ಅಲ್ಲಿ ಶಾಂಪು ಗಿಡ, ವಾವ್. ನೋಡ್ಬೋದು ಈಗ ನಾಲೆಯಲ್ಲಿ ಓಡಿಸ್ತಾ ಇರೋದು, ತುಂಬ ಸಣ್ಣ ಜಾಗ. ಈ ಕಡೆ ನೀರು, ಈ ಕಡೆ ಹಿಂಗೆ. ಇದಲ್ಲಿ ಮಧ್ಯದಲ್ಲಿ ಕಾರ್ ಓಡಿಸ್ಬೇಕಿದೆ ಚಾಲೆಂಜ್. ಬಟ್ ಪ್ಲೇಸ್ ಚೆನ್ನಾಗಿದೆ, ಬಾಳೆ ಇಲ್ಲಿದೆ, ಸಖತ್ತಾಗಿದೆ. ಈ ಕಡೆ ನಾಲೆ ಇದೆ. ಮೆಹಂದಿ ಹಾಕೊಂತ ಇದಾರೆ, ಆಂಟಿದಿರೆಲ್ಲ ಮೆಹಂದಿ ಹಾಕೊಂತ ಇದಾರೆ. ಡಿಸೈನ್ ತೋರಿಸಿ. ಅದು ಆರ್ಲಿ ಒಂದ್ರು ಏನ್ ಡಿಸೈನ್ ಇದು? ಫ್ಲವರ್ ಯಾರು ಬೇಡ, ನಂಗೆ ಬಲ್ಗೆ ಬೇಡ ಒಂದೇನ. ಅದು ಆರ್ಲಿ ರೀ, ಇನ್ನೊಂದು ಕೋಟ್ ಹಾಕ್ತೀನಿ ನಿಮ್ಗೆ. ಹಾಕ್ಲಾ? ಯಾರು ನಂದ? ಹಾ ತೋರಿಸಿ. ನೆರ್ಪಡಿಸ್ಬೇಡ, ಇದು ಯೂಟ್ಯೂಬ್ಗೆ ಹಾಕ್ತೀನಿ. ಫುಲ್ಲು ಮಳೆ ಊರಲ್ಲಿ, ಜಿಡಿ ಮಳೆ ಸಖತ್ತಾಗಿದೆ. ಬೆಂಗಳೂರಲ್ಲಿ ಮಳೆ ಇಲ್ಲ, ಸಖತ್ತಾಗಿದೆ ಮಳೆ. ಫುಲ್ಲು ನಿಧಾನಕ್ಕೆ ಬರ್ತಾ ಇದೆ. ವೆದರ್ ಅಂತೂ ಸಖತ್ತಾಗಿದೆ. ಲೊಕೇಶನ್ ತೋರಿಸ್ತೀನಿ ನಿಮಗೆ ನೋಡಿ, ಇದೇ ಲೊಕೇಶನ್. ನಾಲೆ ಏನು ಇಡ್ಬೇಡಿ. ನಿಂಬೆಹಣ್ಣು ಕೊಟ್ರಾ? ಮಳೆ ತರೋದ್ ಸಾಕಾಗುತ್ತೆ. ಹಣ್ಣು ಮುದ್ದೆ ಕೊಡ್ತಾರೆ. ಅಲ್ಲಿ ಮಾಡ್ಕೊಂಬರೋ ಮಾಡಿದೆ. ಮಾಡಿ ಈಗ ಅಲ್ಲಿ ಎಲ್ಲ ನಗ್ಬೇಕು, ಸ್ಮೈಲ್ ಮಾಡಿ. ನಗ್ಬೇಡ, ಸ್ಮೈಲ್ ಮಾಡಿ. ಸ್ಮೈಲಿ ಸ್ಮೈಲಿ.